ಎಮೋಷನಲ್. ಗೈಸ್ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನನ್ನ ಬರ್ಡೇ ದಿನ ಫಾರೆಸ್ಟ್ರಿ ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಸ್ಪಾನ್ಸರ್ ಬೈ ಎದುರೋಜ್. ಫೈನಲಿ ಲೊಕೇಶನ್ ಬಂದು ರೀಚ್ ಆದ್ವಿ. ಕರ್ಕೊಂಡು ಬಂದು ನೆಕ್ಸ್ಟು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಕೆಳಗಡೆನೆ ಕೆಳಿಗೆ ಅಪಿ ಒಡಿ ಡನ್. ಹಾಂ, ಔಟ್ ಆಫ್ ಸ್ಟೇಷನ್ ಇದರ ಜರ್ಕರಿ. ಸ್ವಲ್ಪ ಗೇಮ್ ಆಡ್ಕೊಂಡು ಅವ್ರ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಔಟ್ಡೋರ್ ಗೇಮ್ಸ್ ಆಡ್ತಿದ್ರೆ ಆಡಿ ಅಂತ ಅಂದರು. ನಾವು ಆಟ ಆಡೋಕ್ಕೆ ಹೋಗ್ದೇ ಬಂದು ನಾನು ಚಿಕ್ಕ ಪಾಪು ಥರ ಆಟ ಆಡ್ತಾಯಿದ್ದೀನಿ. ಬ್ಯೂಟಿಫುಲ್ ಬಾಯ್. ಚಿಕನ್ ತಂದೂರಿ, ಚಿಕನ್ ಮಂಚೂರಿ, ಚಿಕನ್ ಮಸಾಲ ಅರೆ ನಾನು ತಿಂತಿರೋದು ವೆಜ್ಜು, ಇನ್ನು ನಾನ್ ವೆಜ್ ಆಗಿಲ್ಲ ಅಂತ. ಬಕಾಸೂರ ನಂಬರ್ 1. ಗೈಸ್ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾಯಿದ್ದೀವಿ ಈಜೊಡಿಯೋಕ್ಕೆ. ನಾವು ಫುಡ್ಡು ಡಿನ್ನರ್ನಂತೂ ಸಖತ್ತಾಗಿ ತಿನ್ಕೊ ಬಂದ್ಬಿಟ್ಟಿದ್ವಿ. ಬದ್ರಗಿಳ್ಕಿದ್ದೀನಿ ನೋಡಿ ನನ್ನ ಮೇಂದಿನೋ. ಪ್ರಿಟಿ ಲಿಟಲ್ ಬೇಬಿ, ಪ್ರಿಟಿ ಲಿಟಲ್ ಬೇಬಿ ನಾನೇ. ನಮ್ಮ ಹುಡುಗ ನೋಡಿ ಎಷ್ಟು ಸೋಷಲ್ ಬಂದವ್ರೆ. ಫುಲ್ ಸ್ವಿಮ್ಮಿಂಗ್ ಮಾಡಿಬಿಟ್ಟು ಅಣ್ಣ ಸೋಷಲ್ ಅವರೇ. ಇವ್ರಿಗೆ ಮುಗಳಿಗೆಲ್ಲ ನೀರು ಹೊಂಟಾಗದೆ. ಬನ್ನಿ ಸಾಕು, ಇರ್ಲಿ ಹೊಸಿ ಹೇಳ್ಬಿಡಿ ನಿಮ್ಮ ಅಭಿಪ್ರಾಯನ. ಎಲ್ಲ ಮುಗಿತು, ಚೆನ್ನಾಗಿದೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಮ್ಮ ರೂಮ್ ಯಾವುದು ಅಂದರೆ ದಟ್ಸ್ ಒನ್. ನೋಡಿ ನಮ್ಮ ಲಕ್ಸುರಿ ರೂಮ್. ಇಸ್ ಮೈ ಹಸ್ಬೆಂಡ್ ಆಲ್ವೇಸ್ ಸೇ ಯು ಲುಕ್ ಲೈಕ್ ಪ್ರಿನ್ಸಸ್ ಅಂತ. ನೋಡಿ ರೂಮ್ ನೋಡಿ ಏನು ಸಖತ್ತಾಗಿದೆ ಅಂತ. ನನಗೇನು ತುಂಬ ಇಷ್ಟ ಆಗಿದೆ ಅಂದರೆ ಇದೊಂದೇ. ಆಮೇಲೆ ನೆಕ್ಸ್ಟು ಒಂದು ಟಿ ವಿ ಇದೆ, ಒಂದು ಬೆಡ್, ಒಂದು ವಾಲ್ ಮತ್ತು ಒಂದು ವಾಶ್ರೂಮ್. ನೋಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ಬಂದು ಆಚೆ ಕಡೆ ಕೂತವ್ರೆ. ಈಗ ನಾವು ಸ್ಟ್ರಾಂಗ್ ಟೀ ಹಾಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಎದುರಜ್ಜವ್ರದ್ದು ಔಟ್ಫಿಟ್ ವಿತ್ ನನ್ನ ಔಟ್ಫಿಟ್. ನೋಡಿ ನಮ್ಮ ಎದುರಜ್ಜವ್ರು ಎಷ್ಟು ಪ್ರೀತಿಯಾಗಿದ್ದಾರೆ. ರೆಡಿ ಇದೆ ಟೀ ಮತ್ತು ಕಾಫಿ ಮತ್ತು ಸ್ಯಾಂಡ್ವಿಚ್, ಪಕೋಡ, ಸ್ಯಾಂಡ್ವಿಚ್, ಇದೇನಂತಾರೆ ಅಂತಲೇ ಗೊತ್ತಿಲ್ಲ. ಟೀ ಕಾಫಿ. Yes, I am 21 years old today, which is the age that pretty much everyone agrees makes you an adult. Happy birthday to you. Happy birthday to you. ಕಾಸ್ಟ್ಲಿ ಬ್ಯಾಗ್ ನಿಂಗೂ ನೋಡಿ ಕಿತ್ತೆಲ್ಲ ನನ್ನ ಗಂಡ. ಚೆನ್ನಾಗಿದ್ಯಾ ಕಾಮೆಂಟ್ ಮಾಡಿ.
ಸಾಕು ಸ್ವಲ್ಪ ಇಲ್ಲ ನಂಗೆ ಬಿಚ್ಚಕ್ಕೆ ಐತನ ಮಾಡ್ಬೇಕಂತ ನಿಮ್ಮಣ್ಣ 21 birthday, 21 gifts. The Lord's gift. The Lord's gift. Kunafa chocolate. ಗೈಸ್ ಈಗ ಫೈರ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ. ಮೃಷ್ಟಾನ್ನ ಭೋಜನ ರೆಸಾರ್ಟಲ್ಲಿ ಸಖತ್ತಾಗಿ ಊಟ ಅಂತೂ ಇದೆ. ಸೈಕಾಗಿದೆ ಮಾತ್ರ ಊಟ ಮಾತ್ರ. ನೀವೇನಾದ್ರು ರೆಸಾರ್ಟ್ಗೆ ಹೋಗ್ಬೇಕಂತ ಇದ್ದರೆ ಫಾರೆಸ್ಟ್ರಿ ರೆಸಾರ್ಟ್ಗೆ ಹೋಗಿ. ಫುಡ್ಡು ಮತ್ತು ವೆಕೇಷನ್ ಎಲ್ಲ ಸಖತ್ತಾಗಿದೆ. ರೂಮ್ಸ್ಗಳು ನೋಡಿ ಎಷ್ಟು ಎಸ್ಥೆಟಿಕ್ ಆಗಿದೆ ರೂಮ್ಸು. ನಮ್ಮ ಎದುರಾಜು 9 ಗಂಟೆಗೆ ಎದ್ದೋರೆ, ನಾನು 5 ಗಂಟೆ ರಾತ್ರಿಗೆ ಎದ್ದಿದ್ದೀನಿ. ಗುಂಡಾನಿ ಗುಂಡ 2ನೇ ರೌಂಡ್ ಹೋಗಿರೋದು. ಹಂಗೆ ಅಂದ ತಕ್ಷಣ ಹೊಟ್ಟೆನ ಬಳಿ ಕೇಳ್ಕೊಬಿಟ್ರು. ಆಮ್ಲೆಟ್, ದೋಸೆ, ನನ್ನ ಬರ್ತಾರೆ ಟ್ರಿಪ್ ಮುಗೀತು. ಬಾಯ್ ಬಾಯ್ ಫಾರೆಸ್ಟ್ರಿ ಬಾಯ್. ನನ್ನ ಫೋಟೋ ತೆಗೆದು ಬೇಸತ್ತೋಗಿದ್ದಾರೆ ಎದುರಾಜವರು. ಅವರೆಲ್ಲ ನೋಡಿ ಡ್ರಿಲ್ ಮಾಡ್ತವ್ರೆ. ಗೈಸ್ ಇದೆಲ್ಲಿದೆ ಅಂತ ಅಂದರೆ ನೋಡಿ, ಎಂಥ ಬೆಟ್ಟ, ಖಾನಾಪುರದ ಬೆಟ್ಟ ಒಳಗಿದೆ ಇದು. ಅಪ್ಪಿ ಅದಾವ ರೆಸಾರ್ಟ್ ಅದು? ಆಮೆಗುಂಡಿ ರೆಸಾರ್ಟು ಇದ್ರ ಪಕ್ಕನೇ ಇರೋದು. ಏನು 100 ಮೀಟರ್ಸ್ ಅಷ್ಟೇ ಇರೋದು ಇದರಲ್ಲಿ. ಹೊಸ್ದಾಗಿ ಮಾಡ್ತಿದ್ದಾರೆ ನೋಡಿ. ಆಮೆಗುಂಡಿ ರೆಸಾರ್ಟ್ ಇದು ನೋಡಿ. ಇದು ಯಾವ ಥರ ಇದೆ. ಗೈಸ್ ಏನಂತಂದರೆ ಇವತ್ತು ತುಂಬ ಖುಷಿಯಾಗಿದೆ. ಏನಕ್ಕೆ ಅಂತ ಅಂದರೆ ನನ್ನ ಬರ್ಡೇಗೆ ಕಾಲ್ ಮಾಡಿ ತುಂಬ ಜನ ವಿಶ್ ಮಾಡಿದ್ರಿ. ಅದರಿಂದ ನನಗೆ ನನ್ನ ಬರ್ಡೇ ಸೋ ಸ್ಪೆಷಲ್ ಅಂತ ಅನಿಸ್ತಿದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾದರೂ ರಿಪ್ಲೈ ಮಾಡಿಲ್ಲ ಅಂತ ಅಂದರೆ ಸಾರಿ, ಕ್ಷಮಿಸ್ಬಿಡಿ. ನಾನು ಇಲ್ಲಿ ರೆಸಾರ್ಟಿಗೆ ಬಂದಿದ್ದೆ, ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಥ್ಯಾಂಕ್ ಯು.